Hello, Namaskara, welcome back to my YouTube channel Anu Creations. So yes, ಇವತ್ತಿನ vlog ಏನಪ್ಪಾ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ಸ್ ಆಲ್ ಅಬೌಟ್ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ಅಂತ ಹೇಳ್ಬೋದು. ಸೊ ನಾನು ಇದು ಪಾರ್ಟ್ 2 ಅಪ್ಲೋಡ್ ಮಾಡ್ತಾ ಇರೋದು. ಪಾರ್ಟ್ 1 ನೀವು ಇನ್ನೂ ಯಾರು ನೋಡಿಲ್ಲ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಪಾರ್ಟ್ 1 ಅಲ್ಲಿ ನಾನು ಬೇಬಿಗೆ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಬೇಕು ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದು ಆಗ್ಲೇನೆ ಶೂಟ್ ಮಾಡಿದೆ, ಈಗ ಶೂಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರು ಅಪ್ಲೋಡ್ ಶೂಟ್ ಮಾಡ್ತಾರೆ ಅಂತೇಳಿ ಎರಡು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಒಂದೇ ಸತಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಸ್ಪ್ಲಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಸ್, ಫಸ್ಟ್ಗೆ ನನಗೆ ಏನೇನು ಬೇಕು ಅಂತ ಪ್ಯಾಕ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಸೊ ನೀವಿನ್ನೂ ಯಾರು ಬೇಬಿಗೆ ಎಸೆನ್ಷಿಯಲ್ಸ್ ಏನೇನು ಬೇಕು ಅಂತ ಗೊತ್ತಿಲ್ಲ, ಆ ವಿಡಿಯೋ ನೋಡಿಲ್ಲ ಇನ್ನು ಅಂತಂದರೆ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಸೊ ಇನ್ನೂ ನೀವು ಯಾರು ನೋಡಿಲ್ಲೋ ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನನಗೆ ಏನೇನು ಪ್ಯಾಕ್ ಮಾಡ್ಕೊತೀನಿ, ನನ್ನ ಪ್ರೆಗ್ನೆನ್ಸಿ ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ಗೆ ಎಸೆನ್ಷಿಯಲ್ಸ್ ಏನೇನು ಬೇಕು ಅಂತೇಳಿ, ಮಾಮ್ಗೆ ಏನೇನು ಬೇಕು ಅಂತೇಳಿ ಪ್ಯಾಕ್ ಮಾಡ್ಕೊತೀನಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಟು ದ ವಿಡಿಯೋ. ಫಸ್ಟಲ್ಲಿ ಏನೇನು ಪ್ಯಾಕ್ ಮಾಡ್ಕೊತೀನಿ, ಯಾವ ಥರ ಏನು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಥಿಂಗ್ ಬಂದು ನಾನು ಈ ಥರ ನಾರ್ಮಲ್ ಬ್ಯಾಗ್ ಅದೇನು ಕ್ಯಾರಿ ಮಾಡ್ತೀನಿ ಅದು ಬಿಟ್ಟು ಈ ಥರ ಬ್ಯಾಗಲ್ಲಿ ನನ್ನ ಹಾಸ್ಪಿಟಲ್ ಡಾಕ್ಯುಮೆಂಟ್ಸು ಮತ್ತು ನನಗೆ ಬೇಕಾಗಿರೋ ಎಸೆನ್ಷಿಯಲ್ಸ್ ಅಂದರೆ ನಾರ್ಮಲ್ ಲಿಪ್ ಬಾಮ್ ಅಥವಾ ಕೊಂಬ್ ಈ ಥರದನ್ನೆಲ್ಲ ಏನಂದರೆ ಈ ಥರ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಸೊ ನನಗೆ ಎಮರ್ಜೆನ್ಸಿ ಕೈಗೆ ಚಾರ್ಜರು ಹಾಗೆ ಕಾಟನ್ನು ಸ್ವಲ್ಪ ಸ್ಯಾನಿಟೈಸರು ಇದನ್ನೆಲ್ಲ ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಎಮರ್ಜೆನ್ಸಿ ಕೈಗೆ ಸಿಗ್ಬೇಕು, ನನಗೆ ಅಲ್ಲೆಲ್ಲ ಡಂಪ್ ಮಾಡಿರ್ತೀನಲ್ವಾ, ಸೊ ನಾನು ಸಿಗಲ್ಲ ಅಂತೇಳಿ ಈ ಥರ ಒಂದು ಬ್ಯಾಗಲ್ಲಿ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ನೀವೇನು ಮಿಸ್ ಮಾಡಿದ್ರು ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಮಾತ್ರ ಮಿಸ್ ಮಾಡಬೇಡಿ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದನ್ನೆಲ್ಲನೂ ತೊಗೊಂಡಿರಿ. ಇನ್ ಕೇಸ್ ಏನು ಯೂಸ್ ಆಗಿಲ್ಲ ಅಂದ್ರೂ ತೊಗೊಂಡಿರಿ, ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ಬ್ಯಾಗಲ್ಲಿ ನಾನು ಎಲ್ಲ ಡಂಪ್ ಮಾಡ್ತೀನಿ. ಅಂದರೆ ನನಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು, ನನ್ನ ಇನ್ಶೂರೆನ್ಸ್ ಆಗಿರ್ಬೋದು, ನನ್ನ ಆಫೀಸ್ ID ಕಾರ್ಡ್, ಯಾಕಂದರೆ ಬಿಕಾಸ್ ನಂದು ಅಟ್ಯಾಚ್ ಆಗಿರೋದು ಅದರಲ್ಲಿ ಅಲ್ವಾ. ಸೊ ಅದೆಲ್ಲನೂ ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ಬೇರೆ ಎಸೆನ್ಷಿಯಲ್ಸ್ ಏನಾದರೂ ಬೇಕಾದರೆ ಇನ್ ಕೇಸ್ ಏನಾದ್ರೂ ಬೇಕಾಗಿರೋದು ನಾನು ಇಲ್ಲಿ ಎಮರ್ಜೆನ್ಸಿಗೆ ನನಗೆ ಏನು ಕೈಗೆ ಸಿಗಬೇಕು, ಒಂದು ವಾಟರ್ ಬಾಟಲ್ ಆಗಿರ್ಬೋದು ಅದನ್ನು ನಾನು ಆರ್ಡರ್ ಮಾಡ್ಕೊತೀನಿ. ಸೊ ಅದು ಆರ್ಡರ್ ಮಾಡ್ಕೊತೀನಲ್ಲ ಈ ಬ್ಯಾಗಲ್ಲಿ ಇಟ್ಕೊತೀನಿ. ಸೊ ಅದನ್ನು ಬ್ಯಾಗಲ್ಲಿ ಇಟ್ಕೊತೀನಿ. ಹಾಸ್ಪಿಟಲ್ ಡಾಕ್ಯುಮೆಂಟ್ಸು ಮತ್ತು ನಾನು ಹೇಳ್ದಾಗೆ ಚಾರ್ಜರು ಅದನ್ನೆಲ್ಲ ಮರಿಬೇಡಿ, ಫಸ್ಟ್ ಅದನ್ನು ತೆಗೆದಿಟ್ಕೊಬೇಡಿ. ಮೇನ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಥಿಂಗ್ಸ್ ಅಂದರೆ ಅದೇ ನಮಗೆ. ಆಗಲೇ ನಾನು ತೋರಿಸ್ದಾಗೆ ಅದೇ ನಿಮಗೆ ಬೇಬಿ ವಿಡಿಯೋದಲ್ಲಿ ತೋರಿಸ್ದಾಗೆ. ಸೊ ಈ ಥರ ಬ್ಯಾಗ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸಿರ್ತೀನಿ ಯಾವ ಥರ ಬ್ಯಾಗ್ಸ್ ಅಂತೇಳಿ. ಸೊ ಇದರಲ್ಲಿ ನನಗೆ ಆಲ್ಮೋಸ್ಟ್ 6 ಬ್ಯಾಗ್ ಬರುತ್ತೆ. ಸೊ ಇದರಲ್ಲಿ ಲಾಂಡ್ರಿ ಬ್ಯಾಗು, ಸೊ ಇದರಲ್ಲಿ ನಾನು ಸ್ಲಿಪ್ಪರ್ಸ್ ಹಾಕ್ಕೊತೀನಿ. ಬಿಕಾಸ್ ಸ್ಲಿಪ್ಪರ್ಸ್ ಹಾಸ್ಪಿಟ್ಲಿಗೆ ಬೇರೆ ಹಾಕ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಒಳಗಡೆ ಎಲ್ಲ ಓಡಾಡೋದಕ್ಕೆಲ್ಲ ಅಂತೇಳಿ ಸ್ಲಿಪ್ಪರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಅದನ್ನು ಈ ಬ್ಯಾಗಲ್ಲಿ ಹಾಕ್ಕೊತೀನಿ. ಸೊ ಇನ್ನು ಇದರಲ್ಲಿ ಬಂದು ಎಲ್ಲ ನನ್ನ ಇನ್ನರ್ ವೇರ್, ಅಂಡರ್ ಗಾರ್ಮೆಂಟ್ಸ್ ಏನಿದೆ ಸೊ ಅದನ್ನು ಈ ಬ್ಯಾಗಲ್ಲಿ ಇಟ್ಕೊತೀನಿ. ಸೊ ತುಂಬಾ ಸ್ಪೇಸ್ ಇನ್ ಕೇಸ್ ಸಾಧ್ಯ ಆದರೆ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತೀನಲ್ಲ, ಅಂದರೆ ನಾನು ಇವಾಗ ಯಾವುದು ಪ್ಯಾಕ್ ಮಾಡ್ತಾ ಇಲ್ಲ. ಸೊ ಏನೇನು ತೊಗೊಳ್ತೀನಿ ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ವಾಶ್ಗೆ ಹಾಕ್ತೀನಿ ಎಲ್ಲ ನೆಕ್ಸ್ಟ್ ಇವಾಗ ವಿಡಿಯೋಗೆ ತೋರಿಸಿದಾದ್ಮೇಲೆ ನಾನು ಪ್ಯಾಕ್ ಮಾಡ್ತೀನಲ್ಲ, ಅವಾಗ ಸಾಧ್ಯ ಆದರೆ ಒಂದು ವಿಡಿಯೋ ತೊಗೊಂಡಿರ್ತೀನಿ, ಇಲ್ಲಿ ನಾನು ಇನ್ಸರ್ಟ್ ಮಾಡ್ತೀನಿ. ಇನ್ ಕೇಸ್ ಆದರೆ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಸೊ ಇದರಲ್ಲಿ ಎಲ್ಲ ನನ್ನ ಅಂಡರ್ ಗಾರ್ಮೆಂಟ್ಸ್ ಏನೇನಿದೆ ಸೊ ಅದನ್ನೆಲ್ಲ ಹಾಕ್ಕೊತೀನಿ. ಸೊ ಈ ಥರದ್ದೇ ನನಗೆ ದೊಡ್ಡದು 3 ಬ್ಯಾಗ್ಸ್ ಬಂದಿದೆ. ಬೇಬಿದು ಅಷ್ಟೇ ಸಾಕ್ಸು, ಮಿಟನ್ಸ್ ಅದನ್ನೆಲ್ಲ ಅದರೊಳಗೆ ಹಾಕ್ಕೊತೀನಿ. ಸೊ ಅದು ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇದು ಬಂದು ಫುಲ್ ದೊಡ್ಡ ಬ್ಯಾಗು. ಸೊ ಡ್ರೆಸ್ಸಸ್ಸು ಸಹ ಇದರಲ್ಲಿ ಇರಿಸ್ಬಿಡುತ್ತೆ, ಅಷ್ಟು ದೊಡ್ಡದು ಸ್ಪೇಸ್ ದೊಡ್ಡದಾಗಿದೆ ಫುಲ್ ಓಪನ್ ಮಾಡಿಕೊಂಡ್ರೆ. ಸೊ ಈ ಥರದ್ದು ಒಂದು 3 ಪೀಸ್ ಇದೆ. ನಾರ್ಮಲ್ ಲ್ಯಾಂಡ್ರಿ ಬ್ಯಾಗು 3 ಪೀಸ್ ಇದೆ. ಸೊ ಅದನ್ನು ಅಲ್ಲಿ ಲ್ಯಾಂಡ್ರಿ ಬ್ಯಾಗಲ್ಲಿ ಶೂಸ್, ಸ್ಲಿಪ್ಪರು, ಹಾಗೆ ನಮ್ಮ ಡೈಲಿ ಎಸೆನ್ಸ್, ಸ್ವಲ್ಪ ಕ್ರೀಮು, ಪೌಡರೆಲ್ಲ ತೊಗೊಳಕ್ಕೆ ಹೋಗಲ್ಲ, ಫೇಸ್ ತುಂಬಾ ಡ್ರೈ ಆಗ್ತಾ ಇರುತ್ತಲ್ಲ. ಸೊ ಒಂದು ಮಾಯಿಶ್ಚರೈಸರು, ಒಂದು ಲಿಪ್ ಬಾಮು, ಬಿಂದಿ, ಬರೀ ಹಣೆಯಲ್ಲಿ ಇರಬಾರ್ದು ಬಿಂದಿ. ಸೊ ಇಷ್ಟೇ ನಾನು ಡೈಲಿ ನಿಮ್ಗೆ ಏನೇನು ಎಸೆನ್ಷಿಯಲ್ಸ್ ನೀವೇನೇನು ಯೂಸ್ ಮಾಡ್ತೀರಾ ಸೊ ಅದನ್ನು ತೊಗೊಂಡು ಎಲ್ಲರೂ ಬರ್ತಾ ಇರ್ತಲ್ಲ ನೋಡೋಕ್ಕೆ, ಸ್ವಲ್ಪ ಮುಖ ಎಲ್ಲ ಒಂಥರ ಆಗಿರುತ್ತೆ. ಸೊ ಅದನ್ನ ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಸೊ ಹಾಗಾಗಿ ಅದನ್ನು ಈ ಲಾಂಡ್ರಿ ಬ್ಯಾಗಲ್ಲಿ ಹಾಕ್ಕೊಂಡಿರ್ತೀನಿ. ಸೊ ಅದು ಹೆಲ್ಪ್ ಆಗುತ್ತೆ ನಮಗೆ. ಸೊ ಇದೇನಿದೆ ಪುಟಾಣಿ ಲಾಂಡ್ರಿ ಬ್ಯಾಗ್ ಏನಿದೆ, ಸೊ ಇದರಲ್ಲಿ ಟೂತ್ ಬ್ರಷ್ ಅಂತೆ ಅದು ಇದು ಎಲ್ಲ ಇದನ್ನೆಲ್ಲ ಹಾಕಿ ಇದರಲ್ಲಿ ಇಟ್ಕೊತೀನಿ. ಸೊ ಟೂತ್ ಬ್ರಷ್ ಆಗಿರ್ಬೋದು, ಸೋಪು, ಶ್ಯಾಂಪು, ಅದು ಬಾಡಿ ವಾಶ್ ನೀವೇನೇನು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಇದರಲ್ಲಿ ಡಂಪ್ ಮಾಡ್ಕೋಬೋದು. ಬಾಡಿ ವಾಶ್, ಸೋಪು ನೀವೇನು ಯೂಸ್ ಮಾಡ್ತೀರಾ, ಶ್ಯಾಂಪು, ನೀವು ಹೇರ್ ವಾಶ್ ಮಾಡಿದ್ರೆ ಶ್ಯಾಂಪು ಅದನ್ನೆಲ್ಲ ನೀವು ಅದರಲ್ಲಿ ಡಂಪ್ ಮಾಡ್ಕೊಬೋದು. ಸೊ ಅದನ್ನು ನಾನು ಆ ಬ್ಯಾಗಲ್ಲಿ ಡಂಪ್ ಮಾಡ್ಕೊಳ್ತೀನಿ. ಇನ್ ಕೇಸ್ ವಿಡಿಯೋ ಪ್ಯಾಕ್ ಮಾಡಬೇಕಾದ್ರೆ ಆದರೆ ನಾನು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ, ಆದರೆ ಇನ್ ಕೇಸ್ ಆದರೆ ಓಕೆನಾ. ಸೊ ನೆಕ್ಸ್ಟ್ ಬಂದು ನಾನು ಕಾಟನ್ ತೊಗೊತೀನಿ. ಸೊ ನನಗೆ ಆ್ಯಕ್ಚುಲಿ ಎನಿ ಟೈಮ್ ಕಾಟನ್ ಕಿವಿಯಲ್ಲಿ ಇವಾಗಲೂ ಇಟ್ಟಿದ್ದೀನಿ ಅನಿಸುತ್ತೆ. ಕಾಟನ್ ಎನಿ ಟೈಮ್ ಕಿವಲಿಟ್ಟು ಅಭ್ಯಾಸ. ಸೊ ನನಗೆ ಕಾಟನ್ ಇರಬೇಕು, ಯಾಕಂದರೆ ಶೀತ ಜಾಸ್ತಿ ಆಗುತ್ತೆ ನನಗೆ. ಮೊದಲೇ ನನ್ನದು ಶೀತದ್ದು ಕೋಲ್ಡ್ ಬಾಡಿ. ಸೊ ಹಾಗಾಗಿ ಕಾಟನ್ ಬೇಕೇ ಬೇಕು, ಕಾಟನ್ ತೊಗೊತೀನಿ. ನೆಕ್ಸ್ಟ್ ಬಂದು ಟವಲ್ ತೊಗೊತೀನಿ. ಸೊ ನಾನು ಆಗಲೇ ನಿಮ್ಗೆ ಹೇಳ್ದಾಗೆ ಬೇಬಿನೂ ನಾನು ಒಂದೇ ಥರನೇ ತೊಗೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದು ಬೇಬಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ಬಂದು ಲಾರ್ಜ್ ಸೈಜು, ಫುಲ್ ದೊಡ್ಡದಾಗಿರುತ್ತೆ.
ನಮಗೆ ನೀಟಾಗಿ ಫುಲ್ ರ್ಯಾಪ್ ಮಾಡ್ಕೊಳಕ್ಕೆ, ಹೇರ್ ವಾಶ್ ಮಾಡಿದಾಗ ಆಗಿರ್ಬೋದು ಅಥವಾ ಬಾಡಿ ವಾಶ್ ಮಾಡ್ಕೊಳಕ್ಕಾಗಿರ್ಬೋದು, ಫುಲ್ ಸಾಫ್ಟ್ ಆಗಿದೆ, ಹಾಗೆ ಫುಲ್ ದೊಡ್ಡದಾಗಿದೆ, ಹೋಲ್ ಬಾಡಿ ಕವರ್ ಮಾಡ್ಕೊಳಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಟವಲ್ನ ಕ್ಯಾರಿ ಮಾಡ್ತೀನಿ ನಾನು, ಇದನ್ನೇ ತಗೊಳ್ತೀನಿ. ಸೊ ಅದು ಯೂಸ್ ಆಗುತ್ತೆ ನಮ್ಗೆ ಹಾಸ್ಪಿಟಲೆಲ್ಲ ಬೇರೆಯವರು ಯೂಸ್ ಮಾಡಿರ್ತಾರಲ್ವ, ಸೊ ಅದು ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಆ ಟವಲ್ನೇ ತಗೊಂಡು ನೆಕ್ಸ್ಟ್ ಬಂದು ಸಾಕ್ಸಸ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಓಲ್ಡ್ ಯೂಸ್ ಮಾಡಿರೋ ಸಾಕ್ಸಸ್ನೇ ತೊಗೊಂಡು, ಬ್ಲ್ಯಾಕ್ ಸಾಕ್ಸ್ ಏನಿದೆ, ಬ್ಲ್ಯಾಕ್ ನಾನು ಆಲ್ಮೋಸ್ಟ್ ಒಂದು 2 to 3 ಟೈಮ್ಸ್ ಯಾವ್ದು ಯೂಸ್ ಮಾಡಿದ್ದೀನಿ, ಇದು ಒಂದು ಟೈಮ್ ಯೂಸ್ ಮಾಡಿದ್ದೀನಿ ಇದು ಆಲ್ರೆಡಿ. ಸೊ ಈ ಥರ ಒಂದು ಬ್ಲ್ಯಾಕ್ ಸಾಕ್ಸ್ ಡಾರ್ಕ್ ಕಲರ್ ತೊಗೊಳೋಣ, ಬಿಕಾಸ್ ಹಾಸ್ಪಿಟ್ಲಲ್ಲಿ ಗಲೀಜ್ ಏನಾದರೂ ಆಗುತ್ತೆ ಅಂತೇಳಿ ಸ್ವಲ್ಪ ಡಾರ್ಕ್ ಕಲರ್ ಸಾಕ್ಸ್ನ ತೊಗೊಂಡಿದ್ದೀನಿ. ಸೊ ಈ ಸಾಕ್ಸಸ್ನ ತೊಗೊತಾ ಇದ್ದೀನಿ, ಅವಾಗ ಕಾಲೆಲ್ಲ ಫುಲ್ ಬೆಚ್ಚಡಿ ಇರಬೇಕು ಅಂತ ಹೇಳ್ತಾರಲ್ವ, ಸೊ ಹಾಗಾಗಿ ಸಾಕ್ಸಸ್ನ ಸಹ ತೊಗೊತಾ ಇದ್ದೀನಿ. ಇದು ನನಗೆ ಗೊತ್ತಿಲ್ಲ, ಮಮ್ಮಿ ಅಶಿತಾ ಇಟ್ಟಿರೋದು ಟೊಪ್ಪಿ ಹಾಕೋಬೇಕು ಅಂದರೆ ಕಿವಿಗೆ ಬೆಚ್ಚಡಿ ಇರಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ನಂಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಅಭ್ಯಾಸ ಇಲ್ಲ. ಸೊ ಈ ಥರ ಟೊಪ್ಪಿ ಅಂದರೆ ಫುಲ್ ಸ್ಟೈಲಿಶ್ ಫಂಕಿ ಆಗಿರುತ್ತೆ ಅಂತೇಳಿ ಸೊ ಈ ಥರ ಟೊಪ್ಪಿ ತೊಗೊಂಡಿದ್ದಾಳೆ. ಅವತ್ತು ಸಿಟಿಗೆ ಹೋದಾಗೆ ತೊಗೊಂಡು ಇಟ್ಕೊಂಡಿಲ್ಲ ಅಶಿತಾ, ಇದು ನಿಂಗೆ ಬೇಕಾಗುತ್ತೆ, ಯೂಸ್ ಆಗುತ್ತೆ ಅಂತೇಳಿ. ಸೊ ಇದು ಬ್ಲ್ಯಾಕ್ ಇದೆ, ಇದು ಇದೆ. ಸೊ ಎತ್ಕೊಂಡಿರ್ತೀನಿ ನಾನು, ಯಾವಾಗಲೂ ಕಾಟನ್ ಇಟ್ಟಿರ್ತೀನಿ, ಇನ್ ಕೇಸ್ ಏನಾದರೂ ಬೇಕಾದರೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಥರ ಟೊಪ್ಪಿನೂ ತೊಗೊಂಡಿರ್ತೀನಿ ಒಂದು. ಸೊ ಇದನ್ನೆಲ್ಲ ನಾನು ವಾಶ್ಗೆ ಹಾಕ್ಬೇಕು, ಮತ್ತೆ ಅದೇ ಆಗಲೇ ಹೇಳ್ದಾಗೆ ಪಾಪುದು ಬಟ್ಟೆ ನಂದು ಬಟ್ಟೆ ಎಲ್ಲ ವಾಶ್ ಮಾಡಿನೇ ಹಾಸ್ಪಿಟ್ಲಿಗೆ ಮತ್ತೆ ತೊಗೊಂಡದ್ದು ನಾನು. ಸೊ ನೆಕ್ಸ್ಟ್ ಬಂದು ನಾನು ಹಾಸ್ಪಿಟ್ಲಿಗೆ ವೇರ್ ಮಾಡೋಕ್ಕೆ ಒಂದು 3 ಡ್ರೆಸ್ಸಸ್ನ 3 ಡ್ರೆಸ್ನ ತೊಗೊತಾ ಇದ್ದೀನಿ. ಸೊ ಫಸ್ಟ್ ಒನ್ ಬಂದು ಈ ಥರದ್ದು ಒಂದು ಫುಲ್ ಲಾಂಗ್ ಅಂದರೆ ಅಷ್ಟು ಲಾಂಗ್ ಇಲ್ಲ, ಮಂಡಿ ತನಕ ಬರುತ್ತೆ. ನಾನು ನಾರ್ಮಲ್ ಯಾವಾಗಲೂ ವೇರ್ ಮಾಡ್ತಿದ್ನಲ್ಲ ಆ ಥರ ಇದು ಲಾಂಗ್, ಇಷ್ಟು ಲೆಂತ್ ಇದೆ. ಸೊ ಇದು ಬಂದು ನಮಗೆ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ, ಫೀಡಿಂಗ್ ಪರ್ಪಸ್ ಯೂಸ್ ಆಗುತ್ತೆ ಅಂತೇಳಿ ನಾನು ಈ ಥರದನ್ನ ಆರ್ಡರ್ ಮಾಡ್ಕೊಂಡಿದ್ದು. ಸೊ ನನಗೆ ಇಲ್ಲಿ ವೈಟ್ ಕೊಟ್ಟಿದ್ದಾರೆ, ಅದೇ ಇಷ್ಟ ಇಲ್ಲ. ಇದ್ರ ಮೇಲೆ ಏನಾದರೂ ಹಾಕ್ಕೊತೀವಲ್ವ, ಸ್ವೆಟರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಕಲರು ಹ್ಯಾಫ್ ಫ್ರಾಕ್, ಇದು ಫ್ರೀ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಏನಾದರೂ ವೇರ್ ಮಾಡ್ತೀನಿ. ಇದು ಒಂದೇ ನನಗೆ ಈ ವೈಟು ಇದೇನು ಲೈನ್ ಬಂದಿದೆ ಅದು ಒಂದಿಷ್ಟ ಆಗಿಲ್ಲ. ಸೊ ಮಟೀರಿಯಲ್ ತುಂಬಾ ಚೆನ್ನಾಗಿದೆ, ನಾನು ಆನ್ಲೈನ್ ಆರ್ಡರ್ ಮಾಡಿದ್ದು. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಇದೊಂದು ಫುಲ್ಲು ನೀ ತನಕ ಬರುತ್ತೆ, ನಾರ್ಮಲ್ ನೀ ಲೆಂತ್ ಏನು ಬರುತ್ತೆ ಅಲ್ಲಿ ತನಕ ಬರುತ್ತೆ. ಜಿಪ್ ಇದೆ, ಫೀಡ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದೊಂದು ತೊಗೊಳ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ನಾನು 2 ಪೈಜಾಮಾ ಸೆಟ್ ತಗೊತೀನಿ, ನೈಟ್ ಸ್ಯೂಟ್ ಅಂತ ಏನು ಹೇಳ್ತೀವಿ. ಸೊ ನಾನು ನಿಜವಾಗ್ಲೂ ಈ ಲಾಂಗ್ ಗೌನ್ಸು ಮೇ ಬಿ ಫಸ್ಟ್ ನಾವು 3 to 2 days ಎಷ್ಟು ದಿವಸ ಇರ್ತೀನಿ ಹಾಸ್ಪಿಟಲ್ ಅಂತ ಗೊತ್ತಿಲ್ಲ, ಬಿಕಾಸ್ ಅದು ಯಾರು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನೊಂದು 4 ಪೇರ್ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದು ಈ ಥರ ಒಂದು ಪೈಜಾಮಾ ಸೆಟ್ ತೊಗೊಂಡಿದ್ದೀನಿ. ಸೊ ಇದು ಫುಲ್ ಸೆಟ್ಟು, ಇದು ಬಂದು ಪ್ಯಾಂಟು, ಇದು ಬಂದು ಟಾಪ್ ಟೈಪಲ್ಲಿ ಬರುತ್ತೆ. ಸೊ ಇದು ಫುಲ್ ಸ್ಲೀವ್ಸ್ ಇದೆ. ಸೊ ಈ ಥರ ಬರುತ್ತೆ, ಇದು ಫುಲ್ ಸ್ಲೀವ್ಸ್ ಇದೆ, ನೈಟ್ ಡ್ರೆಸ್ ಅಂತ ಏನು ಹೇಳ್ತೀವಿ ಆ ಥರ. ಇದು ಸ್ವಲ್ಪ ರಫ್ ಮಟೀರಿಯಲ್ ಇದೆ, ಬಟ್ ಇನ್ನೊಂದು ಬಂದು ಸ್ಮೂತ್ ಮಟೀರಿಯಲ್ಲು. ಸೊ ಇದು ಫುಲ್ ಸ್ಲೀವ್ಸ್ ಇರುತ್ತಲ್ಲ, ಚಳಿಗೂ ಬೆಚ್ಚಗಿರುತ್ತೆ ಅಂತೇಳಿ ಇದೊಂದು ಪೈಜಾಮಾ ಸೆಟ್ಟು. ಸೊ ನೋಡಿ ಈ ಥರ ಟಾಪ್ ಪ್ಯಾಂಟು 2 ಸೆಟ್ಟು. ಸೊ ಇದನ್ನು ತಗೊಳ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ಇದು ಒಂದು ಸೆಟ್ ಇರಲಿ, ಇದು ಒಂದು ಆಮೇಲೆ ಇದೂ ಅದೇ ಥರನೇ ಸೆಟ್ಟು. ಸೊ ಇದು ನನಗೆ ಮಟೀರಿಯಲ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸೊ ನೋಡ್ಬೋದು, ಈ ಥರ ಮಟೀರಿಯಲ್ ಬರುತ್ತೆ, ಫುಲ್ ಸ್ಲೀವ್ಸ್. ಇದು ಪ್ರಿಂಟ್ ನಿಮ್ಗೆ ಗೊತ್ತಾಗುತ್ತೆ, ನೋಡ್ತಾ ಇದ್ದೇ ಸೆನ್ಸಿಬಲ್ ಆಗುತ್ತೆ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಮಟೀರಿಯಲ್. ಇದು ಫುಲ್ ಸ್ಮೂತ್ ಆಗಿದೆ, ನಾರ್ಮಲ್ ಟೈ ಮಾಡ್ಕೋಬೋದು, ಫುಲ್ ಲೂಸ್ ಆಗಿದೆ. ಆಮೇಲೆ ಕೆಳಗಡೆನೂ ಅಷ್ಟೇ ಫುಲ್ ಧೋತಿ ಥರ ಲೂಸ್ ಆಗಿದೆ. ಸೊ ಈ ಒಂದು 2 ಸೆಟ್ಸ್ ಪೈಜಾಮಾ ಸೆಟ್ಸ್ನ ನಾನು ಕ್ಯಾರಿ ಮಾಡ್ತೀನಿ, ಬಿಕಾಸ್ ನನಗೆ ಆ ಗೌನ್ಸ್ನ ಹಾಕೊಂಡಿರೋಕ್ಕಾಗಲ್ಲ, ಅದೊಂಥರ ಅನ್ಕಂಫರ್ಟಬಲ್ ಥರ ಆಗುತ್ತೆ ನನಗೆ. ಸೊ ಲಾಂಗ್ ನೈಟಿ ಅದರೆಲ್ಲ ಮೇ ಬಿ ಫಸ್ಟ್ ಡೇ ಏನು ಹಾಸ್ಪಿಟಲ್ ಇರ್ತೀವಿ ಅದು ಹಾಸ್ಪಿಟಲ್ ಗೌನೇ ಕೊಡ್ತಾರೆ ಅಂತ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ 3 ಡೇಸ್ಗೆ ನಾನು ಡ್ರೆಸ್ ತೊಗೊಳ್ತೀನಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇನ್ನೊಂದು ಸೆಟ್ ಎತ್ಕೊಳ್ತೀನಿ, ಬೇಕಾದರೆ ನೋಡೋಣ. ಇನ್ನು ಯಾವುದೋ ಒಂದು ಸೆಲೆಕ್ಟ್ ಮಾಡಿಲ್ಲ. ಸೊ ನೋಡೋಣ, ಇದು ತೊಗೊಂಡಿದ್ದೀನಿ. ಸೊ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಟೀರಿಯಲ್, ನಾನು ಇದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದು ಸ್ವೆಟರ್ ತೊಗೊಂಡಿದ್ದೀನಿ. ಸ್ವೆಟರ್ ಯಾಕಂದರೆ ನಾನು ಹೇಳಿದಾಗೆ ಫುಲ್ ಬೆಚ್ಚಡಿ ಆಗಿರಬೇಕು ಅಂತೇಳಿ. ಸೊ ನಾನು ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಈ ಥರ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ಲೆಂತ್ ಬರುತ್ತೆ, ಇಲ್ಲಿ ಮಂಡಿ ತನಕ ಬರುತ್ತೆ, ಇಲ್ಲಿ ಕೊನೆ ತನಕ ಬೆಚ್ಚಗೂ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ. ಕಲರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಈ ಥರ ಸ್ವೆಟರ್ ತೊಗೊಂಡಿದ್ದೀನಿ. ಸೊ ಈ ಥರ ನೋಡಿ, ಈ ಥರ ಬರುತ್ತೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಿಂಟ್. ಇದು ಕಲರ್ ಕಾಂಬಿನೇಷನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಈ ಥರ ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಈ ಥರ ಒಂದು ಶಲ್ಲ ಅಥವಾ ಏನಂತಾರೆ ಪೋಹೋ ಅಂತ ಏನೋ ಅಂತಾರೆ, ಇದರ ಹೆಸರು ಬಂದು ಅದೇನೆ ಪೋಹೋ ಅಂತೇಳಿ. ಇದು ಬಂದು ಈ ಥರ ಜಸ್ಟ್ ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ನಾವು ಈ ಥರ ಅಪ್ಲೈ, ಸೊ ಈ ಥರ ಹಾಕ್ಕೊಳೋದು. ಸೊ ನನಗೆ ಇದು ನೋಡಿ ಈ ಥರ ಇರುತ್ತೆ ನೋಡಿ,
ಇದು ನನಗೆ ಫೀಡಿಂಗ್ ಪರ್ಪಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿ ಥರ. ಆಮೇಲೆ ಇದು ನಾವು ಈ ಥರ ಬಟನ್ಸ್ ರಿಮೂವ್ ಮಾಡ್ಕೊಂಡು ಶೆಲ್ಲ ಥರನೂ ಯೂಸ್ ಮಾಡ್ಬೋದು. ಸೊ ಈ ಥರ ಫುಲ್ ಬಟನ್ಸ್ನ ರಿಮೂವ್ ಮಾಡಿ, ಸೊ ಈ ಥರ ನಮ್ಗೆ ಇನ್ ಕೇಸ್ ಏನಾದರೂ ಚಳಿ ಆಗ್ತಾ ಇದೆ ಅಥವಾ ಇಲ್ಲ ಹೊರಗಡೆ ಏನಾದರೂ ಹೋಗಬೇಕು ಅಂತೇಳಿ ಸೊ ಈ ಥರ ಶೆಲ್ಲ ಟೈಪು ಹಾಕೋ. ಸೊ ಅದನ್ನೇ ಬಟನ್ಸ್ ಹಾಕೊಂಡು ಫೀಡಿಂಗ್ ಮಾಡಬೇಕಾದ್ರೆ ಎಲ್ಲ ಹಾಸ್ಪಿಟಲ್ ಅವ್ರಿವರು ಬರ್ತಾ ಇರ್ತಾರಲ್ವ ಇನಿಷಿಯಲ್ ಡೇಸಲ್ಲಿ ಎಲ್ಲ ಪಾಪು ನೋಡೋಕೆ ಬರ್ತಾ ಇರ್ತಾರಲ್ವ, ಸೊ ಆವಾಗ ಇದನ್ನು ಹಾಕ್ಕೊಂಡು ವೇರ್ ಮಾಡಿಕೊಂಡು ಫೀಡ್ ಮಾಡ್ಬೋದು ಅಂತೇಳಿ ತಗೊಂಡೆ. ಸೊ ಇದು ಬಟನ್ಸ್ ನೋಡಿ ಈ ಥರ ಏನಂತಾರೆ ಈ ಥರ ಲಾಕ್ ಮಾಡೋದು ಬಟನ್ಸ್ ಇದೆ. ಸೊ ಈ ಥರ ಇಲ್ಲಿ ಸೊ ಈ ಥರ ಲಾಕ್ ಮಾಡಿಬಿಟ್ರೆ ಫೀಡ್ ಮಾಡೋಕ್ಕೂ ಯೂಸ್ ಆಗುತ್ತೆ. ನೋಡಿ ಈ ಥರ ಇಲ್ಲಿ ಕೆಳಗಡೆ ಎಲ್ಲ ಈ ಥರ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಇದು ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ಇವಾಗಲೂ ನಾವು ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೂ, ಸೊ ನಾನು ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ನಲ್ಲ ಪ್ರೆಗ್ನೆನ್ಸಿ ಎಸೆನ್ಷಿಯಲ್ಸ್ ಕ್ಲಾತ್ ಅದು ಬಟ್ಟೆ ತೋರಿಸಿದ್ನಲ್ಲ, ಬಟ್ಟೆ ತೊಗೊಂಡು ಯಾವುದಾದ್ರು ಮೆಟರ್ನಿಟಿ ಡ್ರೆಸ್ಸಸ್ ಅಂತೇಳಿ. ಸೊ ಅದರಲ್ಲಿ ನಾನು ತೋರಿಸಿದ್ದೆ ನಿಮಗೆ ಅದೇ ಥರನೇ ಬರುತ್ತೆ ಇದು. ಬಟ್ ಇದು ಬಂದು ಫುಲ್ ತೆಳುವು ಥರ ಬರುತ್ತೆ, ಶೆಲ್ಲ ಟೈಪಲ್ಲಿ ಬರುತ್ತೆ. ನಮಗೆ ಹಾಸ್ಪಿಟಲ್ ಇದ್ದಾಗೂ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋದಾಗೂ ಅಷ್ಟೇ ಫೀಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಇದು ಫುಲ್ಲು ಲೆಂತ್ ಇಲ್ಲಿ ತನಕ ಬರುತ್ತೆ. ಹಂಗಾಗಿ ಇದನ್ನು ಹಾಕ್ಕೊಂಡು ನಾವು ಔಟ್ಸೈಡ್ ಇನ್ ಕೇಸ್ ಹೋಗ್ಬೇಕಾದ್ರೂ ಇದನ್ನೆಲ್ಲ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಸೊ ಇಷ್ಟೇ, ಹಿಂಗೆ ನೀಟಾಗಿ ಹಿಂಗೆ ತೆಗೆದುಬಿಟ್ರೆ ಹಾಗೆ ನಾರ್ಮಲಾಗಿ ಹಿಂಗೆ ಬಿಸಾಕ್ಬೋದು ಬೇಡ ಅಂದಾಗ. ಸೊ ಇದನ್ನೊಂದು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಶೆಲ್ಲ ಟೈಪ್ ಆಗುತ್ತೆ, ನನಗೆ ಆ ಥರನೂ ಆಗುತ್ತೆ. ಇದು ನನಗೆ ಏನು ಇಂಪಾರ್ಟೆಂಟ್ ಅಂತ ಅನಿಸ್ತು. ಸೊ ನಮಗೆ ನಿಜವಾಗ್ಲೂ ಸ್ಟಾರ್ಟಿಂಗ್ ಡೇಸಲ್ಲಿ ಮುಜುಗರ ಇದ್ದೇ ಇರುತ್ತೆ. ಯಾರಿಲ್ಲ ಅಂದ್ರೂ ಯಾರಿದ್ರೂ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಸೊ ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ಶೈನೆಸ್ ಇದ್ದೇ ಇರುತ್ತೆ. ಸೊ ಇದನ್ನು ಕ್ಯಾರಿ ಮಾಡ್ತೀನಿ ನಾನು, ಸುಸ್ತಾಗೈತೆ ನಂಗೆ ಮಾತಾಡಿ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಇನ್ನರ್ ವೇರ್ ಅಂಡರ್ ಗಾರ್ಮೆಂಟ್ಸ್. ಸೊ ಇದು ನಾರ್ಮಲಾಗಿ ನಾನು ಒಂದು 3 ಸೆಟ್ಟು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ಇನ್ನರ್ ವೇರ್ಸ್ನ ನಾನು ಕ್ಯಾರಿ ಮಾಡ್ತಿದ್ದೀನಿ. ಸೊ ನಿಮಗೆ ಯಾವ ಥರ ಸೈಜ್, ನಿಮಗೆ ಯಾವ ಸೈಜು ಇವಾಗ ಕಂಫರ್ಟಬಲ್ ಇರ್ತಿರಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಫ್ರೀ ಸೈಜ್ನ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಾನು ಫ್ರೀ ಸೈಜಸ್ನೇ ತೊಗೊಂಡಿದ್ದೀನಿ ಫೀಡಿಂಗ್ ಅಂಡರ್ ಗಾರ್ಮೆಂಟ್ಸು. ಸೊ ಇದು ಬಂದು ನಾರ್ಮಲ್ ಇಲ್ಲಿ ಫ್ರಂಟ್ ಇದು ಓಪನ್ ಬರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ. ಇದು ಮೇಲಿದ್ದು ಸ್ಪೋರ್ಟ್ಸ್ ವೇರ್ ಬ್ರಾ ಅಂತ ಹೇಳ್ತೀವಿ. ಸೊ ಅದನ್ನು ಆ ಥರದನ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವು ಈ ಥರ ಓಪನ್ ಮಾಡ್ಬೋದು, ಫೀಡ್ ಮಾಡ್ಬೋದು, ಆಮೇಲೆ ಹಂಗೆ ಅಪ್ಲೈ ಮಾಡ್ಬೋದು. ಸೊ ನಾನು ಅದರಲ್ಲಿ ಇದು ಬ್ಲ್ಯಾಕು ಮತ್ತು ಒಂದು 4 ಸೆಟ್ ಆಫ್ 4 ತೊಗೊಳ್ಳೋಣ ಅಂಥೇಳಿ. ಇದ್ರೆ ಎಮರ್ಜೆನ್ಸಿಗೆ ಏನೂ ಆಗಲ್ಲ ಇರಲಿ ಅಂತೇಳಿ ಒಂದು 4 ಸೆಟ್ಟು ಅಪ್ಪರ್ ವೇರು ಅಷ್ಟೇ ಅಂಡರ್ ವೇರು ಅಷ್ಟೇ 4 ಸೆಟ್ನ ತೊಗೊಳ್ತಾ ಇದ್ದೀನಿ. ಸೊ ಇನ್ ಕೇಸ್ ಇನಿಷಿಯಲ್ ಡೇಸಲ್ಲಿ ನಮಗೆ ಆವಾಗ ಬಾಡಿ ಬ್ಲೀಡ್ ಆಗೋದು ಜಾಸ್ತಿ ಆಗುತ್ತೆ, ಅವಾಗ ಇನ್ ಕೇಸ್ ಏನಾದರೂ ನಾವು ಚೇಂಜ್ ಮಾಡಬೇಕು ಅಂತ ಏನಾದರೂ ಅನ್ನಿಸ್ದಾಗ ಸೊ ನಾವು ಅವಾಗ ಯೂಸ್ ಮಾಡ್ಕೋಬೋದು ಅಂತೇಳಿ 4 ಸೆಟ್ ಆಫ್ 4ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಇದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ಅಂತೇಳಿ. ಸೊ ಈ ಥರದ್ದು ಇದ್ರದ್ದು ಬಂದು ನಾನು ಎವರ್ ಈವ್ ತೊಗೊಂಡಿದ್ದೀನಿ. ಸೊ ಈ ಥರ ನಿಮಗೆ ನಾನು ಇದು ಎಲ್ ಆಮೇಲೆ ಎಕ್ಸೆಲ್ 10 ಪೀಸಸ್ ಬರುತ್ತೆ ಇದರಲ್ಲಿ. ಸೊ ಇದು ಒಂದು ತೊಗೊಂಡಿದ್ದೀನಿ. ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ಇದು. ಸೊ ಇದು ಬಂದು ನಮಗೆ ನಾರ್ಮಲ್ ಚಡ್ಡಿ ಥರ ಬರುತ್ತಲ್ವ, ಪಾಪುಗಳಿಗೆ ನಾವು ಹೆಂಗೆ ಡೈಪರ್ ಯೂಸ್ ಮಾಡ್ತೀವಿ ಸೊ ಆ ಥರ ಬರುತ್ತೆ ಇದು. ಆವಾಗ ನಾನು ವಿಡಿಯೋಸ್ದಲ್ಲಿ ನೋಡಿರೋ ಪ್ರಕಾರ ಸೊ ಸಿಕ್ಕಾಪಟ್ಟೆ ಇನಿಷಿಯಲ್ ಡೇಸಲ್ಲಿ ಸಿಕ್ಕಾಪಟ್ಟೆ ಬ್ಲೀಡ್ ಆಗುತ್ತೆ ಅಂತ ಕೇಳಿದ್ದೀನಿ. ಸೊ ಹಾಗಾಗಿ ಈ ಥರದ್ದು ಒಂದು ಎವರ್ ಈವ್ ಇದು ಆನ್ಲೈನಲ್ಲೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ರಿವ್ಯೂಸ್ ಇತ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಸೊ ಇದು ಒಂದು ತೊಗೊಂಡಿದ್ದೀನಿ ನಾರ್ಮಲಾಗಿ. ಅದರಲ್ಲಿ ಬಂದು 10 ಪ್ಯಾಡ್ಸ್ ಇದೆ. ನನಗೆ ಗೊತ್ತು ಜಾಸ್ತಿನೇ ಅಂತ ಅನಿಸುತ್ತೆ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅದು ಯೂಸ್ ಮಾಡತ್ತೀನಿ. ಅದಾದಮೇಲೆ ಬಂದು ಇದು ನ್ಯೂ ಮಾಮ್ ಸ್ಯಾನಿಟರಿ ಪ್ಯಾಡ್ಸ್ ಅಂತೇಳಿ, ನ್ಯೂ ಮಾರ್ನು ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ಸ್ ಅಂತೇಳಿ. ಸೊ ಇದು ಬಂದು ಸೊ ಇದರಲ್ಲಿ ನಿಮಗೆ 5 ಪ್ಯಾಡ್ಸ್ ಏನೋ ಬರುತ್ತೆ. ಸಾಕು ನನಗೆ ಅದು ಇದು ಎಲ್ಲ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಬೇಕಂದರೆ ಇರ್ತಾರಲ್ವ ತಂದುಕೊಡ್ತಾರೆ ಅಂತೇಳಿ ಇಷ್ಟನ್ನೇ ತೊಗೊಂಡಿರೋದು, ನಾನು ಜಾಸ್ತಿ ತೊಗೊಂಡಿಲ್ಲ. ಸೊ ಇದಿಷ್ಟನ್ನು ಕ್ಯಾರಿ ಮಾಡ್ತೀನಿ ನಾನು ಹಾಸ್ಪಿಟ್ಲಿಗೆ, ಬಿಕಾಸ್ ನಾನು ತೊಗೊಂಡು ತರಿಸಿರೋದೇ ಒಂದು ಆವಾಗಲೇ ಬೇಕಾಗುತ್ತೆ ನಮಗೆ, ಸ್ಟಾರ್ಟಿಂಗಲ್ಲೇ ಆ ಟೈಮಲ್ಲಿ ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವು 2 ಕ್ಯಾರಿ ಮಾಡ್ತೀನಿ ನಾನು, ನ್ಯೂ ಮಾಮ್ ಮಟರ್ನಿಟಿ ಸ್ಯಾನಿಟರಿ ಪ್ಯಾಡ್ಸ್ ಹಾಗೆ ಎವರ್ ಯೂದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸು. ಸೊ ಈ ಒಂದು 2 ಕ್ಯಾರಿ ಮಾಡ್ತೀನಿ ನಾನು ಹಾಸ್ಪಿಟ್ಲಿಗೆ. ಬಂದರೆ ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ಸ್ ಅಂತ ಹೇಳಿ. ಸೊ ಇದನ್ನು ಫೀಡ್ ಮಾಡಬೇಕಾದ್ರೆ ನಾನು ಇದು ಬಂದು ಲವ್ ಲ್ಯಾಪ್ದು ಆರ್ಡರ್ ಮಾಡಿರೋದು. ಸೊ ಇದು ಬಂದು ಇದರಲ್ಲಿ ನಮಗೆ 24 ಪ್ಯಾಡ್ಸ್ ಇರುತ್ತೆ. ನಾನು 24 ಅವಶ್ಯಕತೆ ಇಲ್ಲ, ನಾನು ಒಂದು 5 ನನಗೆ ಯಾವಾಗ ಬೇಕಾಗಿರೋದು ನೆಸೆಸಿಟಿ ಇರೋದಂದರೆ ಹಾಸ್ಪಿಟ್ಲಿಂದ ಮನೆಗೆ ಬರಬೇಕಾದ್ರೆ ಅಷ್ಟೇ ನೆಸೆಸಿಟಿ ಇರೋದು. ಕೇಸ್ ಎಕ್ಸಸ್ ಆಗಿ ಏನಾದರೂ ಡ್ರೆಸ್ಸೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗೋದಾದರೆ, ಅಂದರೆ ಡ್ರೆಸ್ ಮೇಲೆಲ್ಲ ಆ ಥರ ಏನಾದರೂ ಇಲ್ಲಿ ನಮಗೆ ಆ ಥರ ವೆಟ್ ಆಗೋದು ಆ ಥರ ಎಲ್ಲ ಏನಾದರೂ ಆದರೆ ಇನ್ ಕೇಸ್ ಯೂಸ್ ಮಾಡೋಣ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ನಮಗಿದು ಆವಾಗ ಯೂಸ್ ಆಗದೆ ಇರ್ಬೋದು, ಆಮೇಲೆ ಯೂಸ್ ಆಗೇ ಆಗುತ್ತೆ, ನೆಸೆಸರಿ ಇದ್ದೇ ಇರುತ್ತೆ. ಸೊ ಬೇರೆ ಡ್ರೆಸ್ಸಸ್ ಎಲ್ಲ ನಾವು ಹಾಕೊಂಡು ಔಟ್ಸೈಡ್ ಹೋಗ್ಬೇಕಾದ್ರೆ ಎಲ್ಲ
ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದು ಒಂದು 5 ತೊಗೊಳ್ಳೋ ನಾನು ಮೇ ಬಿ ಒಂದು 3 to 4 ಪೀಸಸ್ ತೊಗೊತೀನಿ ಅಷ್ಟೇ. ಸೊ ಇದನ್ನು 3 to 4 ಪೀಸಸ್ ಹಾಸ್ಪಿಟ್ಲಿಗೆ ತೊಗೊತೀನಿ. ಅದೊಂದು ಲವ್ ಲ್ಯಾಪ್ ಅದು. ಸೊ ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಖಂಡಿತ ನನ್ನ ಪ್ರಾಡಕ್ಟ್ಸ್ ಲಿಂಕ್ನ ಹಾಕ್ತೀನಿ. ಹಾಗೆ ಇದೆಲ್ಲ ನಾನು ಆಲ್ಮೋಸ್ಟ್ ಒಂದು ಸ್ವಲ್ಪ ವೆಬ್ಸೈಟ್ಸಲ್ಲಿ ತರಿಸಿದ್ದೀನಿ. ಐ ಮೀನ್ ಆನ್ಲೈನ್ ವೆಬ್ಸೈಟ್ಸಲ್ಲಿ ತರಿಸಿದ್ದೀನಿ. ಇನ್ನು ಸ್ವಲ್ಪ ನಾನು ಪರ್ಚೇಸ್ ಮಾಡಿದ್ದೀನಿ, ಅಂದರೆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ. ಸಿಕ್ಕಿದೆ ನೀವು ಕೇಳಿದ್ರೆ ನಂಗೆ ಸಿಕ್ಕಿದ ಪ್ರಾಡಕ್ಟ್ಸ್ ಲಿಂಕ್ ನಾನು ಹಾಕ್ತೀನಿ. ಸೊ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತೇಳಿ. ಸೊ ನೆಕ್ಸ್ಟ್ ಬಂದು ಹೋಮ್ ಕಮಿಂಗ್ ಔಟ್ಫಿಟ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ಫುಲ್ಲು ಲಾಂಗ್ ಲೆಂತ್ ಗೌನ್, ಫುಲ್ ಲೆಂತ್ ಆಗಿರೋ ಗೌನ್ ತೊಗೊತಾ ಇದ್ದೀನಿ. ಸೊ ಇದು ಬಂದು ಈ ಥರ ಬಂದಿರುತ್ತೆ. ಆದಮೇಲೆ ಫ್ರಂಟ್ ಬಂದು ಶಲ್ಲ ಥರ ಫ್ರಂಟ್ ಈ ಥರ ಬಂದಿದೆ. ಅಂದರೆ ಫುಲ್ ಈ ಥರ ರ್ಯಾಪ್ ಮಾಡ್ಕೊಳಕ್ಕೆ ಫುಲ್ ಉಲ್ಲನ್ ಮೆಟೀರಿಯಲು. ಸೊ ನಮಗೆ ಫುಲ್ ಬೆಚ್ಚಡಿ ಆಗಿರುತ್ತೆ. ಫುಲ್ ಸ್ಲೀವ್ಸು ಸಹ, ಆಮೇಲೆ ಫುಲ್ ಲೆಂತ್, ಇಲ್ಲಿ ತನಕ ಲೆಂತ್ ಇದೆ. ಸೊ ನಾನು ಹಾಕ್ಕೊಂಡಾಗ ಏನಾದರೂ ಇನ್ ಕೇಸ್ ಫೋಟೋ ಶೇರ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಅಂತೇಳಿ. ಫುಲ್ ಲೆಂತ್ ಬರುತ್ತೆ. ಸೊ ಇದು ಬಂದು ನಾರ್ಮಲ್ ನಾನು ಇಲ್ಲಿ ಪರ್ಚೇಸಿಂಗ್ ಹೋದಾಗ ತೊಗೊಂಡಿದ್ದು. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೇನೆ ಫುಲ್ ಬೆಚ್ಚಗಿರುತ್ತಲ್ಲ ಅಂತೇಳಿ ತೊಗೊಂಡಿದ್ದು. ಒಂದು ಹೋಮ್ ಕಮಿಂಗ್ ಔಟ್ಫಿಟ್ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಕಮ್ಮಿಂಗ್ ಟು ಸ್ಲಿಪ್ಪರ್ಸು. ಸೊ ನಾನು ಈ ಥರ ನೋಡ್ಬೋದು, ನಾನು ಈ ಥರ ಫುಲ್ ಸ್ಮೂತ್ ಫ್ಲಪ್ಪಿ ಆಗಿರೋ ಸ್ಲಿಪ್ಪರ್ಸ್ನ ಒಂದು ಕ್ಯಾರಿ ಮಾಡ್ತೀನಿ. ಸೊ ನಾರ್ಮಲ್ ಸ್ಲಿಪ್ಪರ್ಸ್ ಇವಾಗ ಇಲ್ಲಿಂದ ಹಾಕೊಂಡು ಹೋಗೋಕ್ಕೂ ಒಂದು ಸ್ಲಿಪ್ಪರ್ಸು. ಇದು ಹಾಸ್ಪಿಟ್ಲ್ ಒಳಗಡೆ ಹಾಕೊಂಡು ಯೂಸ್ ಮಾಡೋಕ್ಕೆ. ಸೊ ಬಿಕಾಸ್ ಅಲ್ಲಿ ಬರೀ ಕಾಲೆಲ್ಲ ಓಡಾಡೋಕ್ಕಾಗೋದಿಲ್ಲ. ಸೊ ಈ ಥರ ಸ್ಮೂತಾಗಿ ಮನೆಯಲ್ಲೂ ಬಂದಾಗ ಯೂಸ್ ಮಾಡೋಕ್ಕೂ ಆಗುತ್ತೆ ನನಗಿದು. ಸೊ ಈ ಥರ ಒಂದು ಸ್ಲಿಪ್ಪರ್ಸ್ನ ತೊಗೊಳ್ತೀನಿ. ಈ ಥರ ನೋಡ್ಬೋದು, ಈ ಥರ ಸ್ಮೂತ್ ಸ್ಲಿಪ್ಪರ್ಸ್ನ ತಗೊಂಡು ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಹಾಟ್ ವಾಟರ್ ಬ್ಯಾಗ್. ನಾನು ನಿಮ್ಗೆ ಫಸ್ಟಿಂದನೇ ಹೇಳ್ತೀನಿ ಅಲ್ವಾ, ಈ ಥರ ನಮಗೆ ಅವಾಗ ಲೇಬರ್ ಪೈನ್ಸ್ ಏನಾದರೂ ಇದ್ದಾಗ ಈ ಸ್ವಲ್ಪ ಬಿಸಿ ನೀರನ್ನ ಸ್ವಲ್ಪ ತಗೊಂಡು ಇಲ್ಲಿ ಬ್ಯಾಕ್ ಪೇನ್ ಮೇಲೆಲ್ಲ ಬ್ಯಾಕಲ್ಲಿ ಎಲ್ಲ ಇಟ್ಕೊಂಡ್ರೆ ಸ್ವಲ್ಪ ಪೇನ್ ರಿಲೀಫ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಫುಲ್ ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಇರುತ್ತಲ್ವಾ. ಸೊ ಅದನ್ನು ಕ್ಯಾರಿ ಮಾಡೋದ್ರಿಂದ ಇನ್ ಕೇಸ್ ಏನಾದರೂ ತೀರಾ ಹೆವಿ ಅನಿಸಿದಾಗ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಪೇನ್ ರಿಡ್ಯೂಸ್ ಮಾಡ್ಬೋದು ಅಂತೇಳಿ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ನಾನು ತೊಗೊಳ್ತಾ ಇರೋದು. ಇನ್ ಕೇಸ್ ಏನಾದರೂ ನಾನು ಮಿಸ್ ಮಾಡಿದರೆ ಆಮೇಲೆ ಇನ್ನೊಂದು ಒಂದು ಟಮ್ಲರ್ ಆರ್ಡರ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಸ್ಕ್ರೀನ್ ಮೇಲೆ ನಾನು ಫೋಟೋ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ನನಗೆ ಅದು ಇನ್ನೂ ಡೆಲಿವರಿ ಆಗಲಿಲ್ಲ. ನನಗದು ಒಂದ್ಸತಿ ಆರ್ಡರ್ ಪ್ಲೇಸ್ ಮಾಡಿ ಆಮೇಲೆ ಅಮೌಂಟ್ ಎಲ್ಲ ಕಟ್ಟಿ ಅದೇನೋ ಆಗಿ ಆಮೇಲೆ ಮತ್ತೆ ರೀಫಂಡ್ ಆಗಿ ಮತ್ತೆ ಆರ್ಡರ್ ಮಾಡಿದ್ದೀನಿ. ಅದು ವಿಡಿಯೋಗೆ ಅದರಿಂದನೇ ಈ ವಿಡಿಯೋ ಇಷ್ಟು ಡಿಲೇ ಆಗಿದ್ದು. ಸೊ ಇಲ್ಲಾಂದರೆ ಇನ್ನು ಸ್ವಲ್ಪ ಬೇಗ ಮಾಡ್ತಾಯಿದ್ದೆ. ಇನ್ ಕೇಸ್ ನಾನು ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಬಂದಿದ್ರೆ ನಾನು ಇಲ್ಲಿ ಚಿಕ್ಕದಾಗಿ ವಿಡಿಯೋ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ನಾನು ಟಮ್ಲರ್ ಒಂದು ತೊಗೊಂಡು ಹೋಗ್ತಾಯಿದ್ದೀನಿ. ಬಿಕಾಸ್ ನನಗೆ ಟೀ ಕಾಫಿ ಎಲ್ಲ ಯಾವುದೂ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬಾಡಿ ಅವಾಗ ವಾರ್ಮ್ ಆಗಿರಬೇಕು, ಸ್ವಲ್ಪ ಬೆಚ್ಚಗಿರಬೇಕು ಅಂತ ಹೇಳ್ತಾರಲ್ಲ. ಸೊ ಬಿಸಿನೀರನ್ನ ಕುಡಿತಾ ಇದ್ರೆ ಅವಾಗ ಸಿಪ್ ಮಾಡ್ತಾ ಇದ್ರೆ ಯೂಸ್ ಆಗುತ್ತೆ ಅಂತೇಳಿ ಅದು ಸಿಪ್ಪರ್ ಥರ ಬಂದಿದೆ. ಹಾಟ್ ವಾಟರು 5 hours, ಕೋಲ್ಡ್ ವಾಟ್ರು ಬಂದು 13 hours ಏನೋ ಸ್ಟೇಬಲ್ ಅದು ಇರುತ್ತೆ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಸೊ ಅದಿನ್ನೂ ಡೆಲಿವರಿ ಆಗಿಲ್ಲ. ಇನ್ ಕೇಸ್ ಡೆಲಿವರಿ ಆದರೆ ನಾನು ಅದು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇಷ್ಟೆಲ್ಲ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಇದು ಬಿಟ್ಟು ಅದೇ ಹೇಳಿದ್ನಲ್ಲ ಆವಾಗಲೇ, ಬ್ರಷು, ಪೇಸ್ಟು, ಸೋಪು, ಡೈಲಿ ಎಸೆನ್ಷಿಯಲ್ಸು, ಸ್ವಲ್ಪ ಕ್ರೀಮು, ಬಿಂದಿ, ಲಿಪ್ಸ್ಟಿಕ್ಕು, ಲಿಪ್ ಬಾಮು, ಇದೇನಾದರೂ ಬೇಕಾದರೆ ಇನ್ ಕೇಸ್ ನೀವು ಅದನ್ನು ನಾನು ಅದನ್ನು ಕ್ಯಾರಿ ಮಾಡ್ತೀನಿ. ಸೊ ನೀವು ಇನ್ ಕೇಸ್ ಬೇರೆ ಇನ್ನೇನಾದರೂ ನಾನು ಮಿಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನನಗೂ ಇದು ನಾನು ಹೇಳಿದಾಗೆ ನನಗೂ ಇದು ವೆರಿ ವೆರಿ ನ್ಯೂ ಫೇಸ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಏನಾದರೂ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಸೀರೀಸ್ ಅದೇನಿದೆ ಈ ಥರ ಪ್ರೆಗ್ನೆನ್ಸಿ ಸೀರೀಸ್ ಇವಾಗ ಲಾಸ್ಟ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಕಮ್ಮಿಂಗ್ ವೀಡಿಯೋಸಲ್ಲೆಲ್ಲ ನನ್ನ ಜೊತೆ ಪಾಪ ಇರುತ್ತೆ ಅಂತ ಅನಿಸುತ್ತೆ. ಸೊ ನೋಡೋಣ, ಇದು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ಸೊ ನೋಡೋಣ. ಮುಂದೆ ನೋಡಿದ್ರೆ ಆದಷ್ಟು ಬೇಗ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.